ಹಾಯ್ ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರ ಅನ್ಕೊಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ 11 ಗಂಟೆ ಆಗಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಅಂಗಡಿಯಲ್ಲಿದ್ದೀನಿ. ರೋಡಿಗೆ ಎಮ್ಮೆ ದನಗಳೆಲ್ಲ ಹೋಗ್ತಾಯಿದ್ದಾವೆ. ಹನ್ನೊಂದು ಗಂಟೆಗೆ ಪಾಪ ಮೇಯಕ್ಕೆ ಬಿಡ್ತಾರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ ಜೊತೆ. ಒಬ್ಬಕ್ಕ ಇದ್ದೀನಿ, ಅಮ್ಮ ಇದ್ದಾರೆ ಮನ್ಯಾಗ ಕುಂತಾಗ. ಹಾಸ್ಪಿಟ್ಲಿಗೆ ಹೋಗಿ ಬಂದರು. ಇಲ್ಲಿ ನೋಡಿ ಅಮ್ಮ ನನಗೆ ಮತ್ತೆ ಅಕ್ಕಿ ಹಸನ ಮಾಡಬೇಕಂತ ಕೂತಿದ್ದಾರೆ. ನಾನು ಬಿಡು ಬೇಡ ಏನು ಮಾಡ್ತೀನಿ ಅಂತಂದ್ರೂ ಸುಮ್ಮನೆ ಕೊಡ್ತಾಯಿಲ್ಲ ಅವರು. ಹಳ್ಳಾದ್ರೆ ಆರಿಸ್ಕೊಡ್ತೀನಿ ಅಂತ ಹಳ್ಳ ಆರಿಸ್ತಾಯಿದ್ದಾರೆ. ಸುಮ್ಮನೆ ಕುಂದ್ರದೇ ಇಲ್ಲ ಇವರು. ಇವಾಗಲೂ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಲೇ ಇರ್ತಾರೆ. ಕೊಡು, ಮುಸ್ರೆ ತೊಳ್ತೀನಿ, ಕಸ ಹೊಡಿತೀನಿ ಅಂತ ಅಡ್ಡಡ್ಡ ಬರ್ತಾರೆ. ಆರಾಮಿಲ್ಲ, ಸುಮ್ಮನೆ ಕುಂದ್ರಂದ್ರೆ ಕುಂದ್ರಲ್ಲ ಇವರು. ಅಂದರೆ ಮನ್ಯಾಗ ಒಬ್ರು ಹಿರಿಯರು ಇರ್ಬೇಕಂತಾರಲ್ಲ, ಅದು ನೋಡ್ರಿ. ಒಟ್ಟು ಏನಾರು ಮಾಡ್ತಾನೇ ಇರ್ತಾರೆ. ನಾನು ಅಂಗಡಿಯಲ್ಲಿ ಹೋದಂದರೆ ಇಲ್ಲಿ ಏನಾರು ಮಾಡೋಕೆ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಆಯ್ತು ಕಸ ಹೊಡೆಯೋದು ಇಲ್ಲ ಮುಸ್ರೆ ತೊಳ್ಯಕ್ಕೆ ಹೋಗ್ಬಿಡ್ತಾರೆ. ನಾನು ಬಂದು ಮತ್ತೆ ಬೈದು, ಸರಿಮ್ಮ ಏನು ಮಾಡ್ತೀವಿ, ನನ್ನ ಬೈಸ್ಬೇಕಂತ ಮಾಡಿ ಏನು ಅಂತಂದ ಅವಾಗ ಸುಮ್ಮನೆ ಆಗ್ತಾರೆ. ಕೂತು ಸುಮ್ಮನೆ ಬೇಜಾರಾಗುತ್ತಾ ಮಾಡ್ತೀನಿ ಅಂತಾರೆ. ಈಗ ಸ್ವಲ್ಪ ಸುಧಾರಿಸಿದ್ದಾರೆ, ಪರವಾಗಿಲ್ಲ. ನಾನು ಅಕ್ಕಿನ ಕ್ಲೀನ್ ಮಾಡಬೇಕಂತ ತೊಗೊಂಡಿದ್ದೆ. ಒಂದಿಷ್ಟಿದ್ದು ಅದರಲ್ಲೆಲ್ಲ ಹೊಟ್ಟಿತ್ತು. ಜಿನ್ನಕ್ಕೆ ಹಾಕ್ಸ್ಕೊಂಬಂದಿದ್ವಿ ಅಕ್ಕಿ ಅವು. ಹಾಗಾಗಿ ಅವನ್ನ ಬರೀ ಹೊಟ್ಟಿತ್ತು. ಮತ್ತು ಹಳ್ಳಿದ್ದು ಕಲ್ಲಳ್ಳು ಅಂತಾರಲ್ಲ ಅವು ಇದ್ದವು. ಹಂಗಾಗಿ ನಮ್ಮಮ್ಮ ಕಲ್ಲು ಹಳ್ಳೆಲ್ಲ ಆರಿಸ್ತಾಯಿದ್ರು. ನಾನು ಅದು ಹೊಟ್ಟೆಲ್ಲ ಕ್ಲೀನ್ ಮಾಡಿ ಹಾಕ್ತಾಯಿದ್ದೆ. ನಮ್ಮಮ್ಮನೇ ಹೇಳಿದ್ದ ಅಕ್ಕಿಯಲ್ಲಿ ಹಳ್ಳದ ನೋಡು ಆರಿಸು ಅಂತ. ಹಾಗಾಗಿ ಅವರು ತೊಗೊಂಡ್ರು. ನಾನು ಮತ್ತೆ ಮಾಡ್ಕೋತ ಕುಂದಿರ್ತಾಳಂತ ನಾನು ಕ್ಲೀನ್ ಮಾಡ್ತೀನಿ ಬಿಡಮ್ಮ ಅಂತಂದೆ. ಆದರೂ ಬಿಡಲಿಲ್ಲ. ಹಳ್ಳೆಲ್ಲ ಆರಿಸ್ತಿದ್ದೋ ಅಂದ್ಕೇಸಿ ಅವಿಷ್ಟದ್ರಾಗ ಕಲ್ಲು ಭಾಳ ಬಂದವು. ಕಲ್ಲು ಹಳ್ಳೆಲ್ಲ ತೆಗೆದ್ರು ಅವರು. ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಸೋನಾ ಮಸೂರಿ ಅಂತಾರಲ್ಲ ಆ ಅಕ್ಕಿ ಅವು. ನಾವು ಕಡಿಮೆ ಅದನ್ನ ಯೂಸ್ ಮಾಡೋದು. ನಮ್ಮ ಮನೆಯವರಿಗೆ ರೇಷನ್ ಅಕ್ಕಿ ಬೇಕು. ಹಂಗಾಗಿ ನಾವು ಅದನ್ನೇ ರೇಷನ್ ಅಕ್ಕಿನೇ ಊಟ ಮಾಡ್ತೀವಿ. ಇದನ್ನು ಯಾವಾಗಾರ ಮಾಡೋಕ್ಕೆ ಬರ್ತದಂತ ಕ್ಲೀನ್ ಮಾಡಿಟ್ರೆ ಯಾವಾಗಾರ ಮಾಡೋಕ್ಕೆ ಬರ್ತದಂತ ಕ್ಲೀನ್ ಮಾಡ್ತಾಯಿದ್ದೀನಿ.
ಎಲ್ಲಿಗೆ ಹೊಂಟ್ರಿ? ಇದು ಇದು ತಿನ್ನೋಣ ಐಸ್. ಮಸ್ತ್ ಹಳೆವ, ಈ ಕಡೆ ಹಳ್ಳಿಲ್ಲ ಅಷ್ಟು. ಇದು 3ನೇದು. ಐಸ್ ಕ್ರೀಮ್ ತಿಂದಾರ ನಮ್ಮ ಮನೆಯವರು, ತಂದಾರು 4 ತಂದಿದ್ರು, 2 3 ಅವ್ರು ತಿಂದಾರ, ನನಗೊಂದ ಉಳ್ಸ್ಯಾರ. ಬಾಲ್ ತಂದಿ? ಎಷ್ಟು? ಎಲ್ಲೈತಿ ಬಾಲ್? ಎಲ್ಲೈತಿ? 35? ಹೂವು ನೋಡ್ರಿ ನಮ್ಮ ಮನೆ ಎಷ್ಟು ಚಂದ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ಇಲ್ಲಿ ಅಷ್ಟು ಆಗಿಲ್ಲ ಅಲ್ಲಾಗಿಲ್ಲ. ಐಸ್ ಕ್ರೀಮ್ ತಿನ್ನೋಣ ಬರ್ರಿ. ಮಧ್ಯಾಹ್ನನೇ ತಂದಿದ್ರು ಮನೆಯವ್ರು, ತಿನ್ನೋಕ್ಕಾಗಿಲ್ಲ, ಈಗ ತಿಂದ. ರೊಕ್ಕ ಇನ್ನೂ ಸ್ವಲ್ಪ ತಳ್ದು ಬಾಮಿ, ನಿಮ್ಮ ಅಣ್ಣ ಬರ್ತಾನೆ. ನನ್ನ ಹತ್ರ ನೆಟ್ ಇಲ್ಲ. ವೆನಿಲ್ಲ ಅವಾಗ ತಿಂತಾ ಇರ್ತೀನಿ, ನನಗೆ ಇಷ್ಟ ಅಂತ ಮನೆಯವ್ರು ತಂದಿದ್ರು, ಆದರೆ ನಾನು ತಿಂದಿಲ್ಲ. 4 ತಿಂದಾರ, 3 ಅವ್ರು ತಿಂದಾರ, ನನಗೊಂದು ಉಳ್ಸ್ಯಾರ. ಹೊರಾಗೋದಾಗ ಇಲ್ಲ ಐಸ್ ಎಲ್ಲ ಬರ್ತಾವೆ, ಚೆನ್ನಾಗಿರಲ್ಲ. ಕೆಲಸ ಮಾಡ್ಬೇಕಿನ್ನ, ಮುಸ್ರೆ ತಿಕ್ಕಬೇಕು. ಸಾಯಂಕಾಲ 4:15 ಐತೆ. ಮನೆಯಾಗಿನ ಕಸ ಹೊಡೆದು ಮುಸ್ರೆ ತಿಕ್ಕಬೇಕು. ಐಸ್ ಎಲ್ಲ ಕರಿಬಿಟ್ಟಾರ, ಫ್ರಿಜ್ನಲ್ಲಿ ಇಟ್ಟಿವಿ, ಆದರೂ ಕರಿಗದು. ಬ್ಯಾಸಿಗೆ ಸ್ಟಾರ್ಟ್ ಆಯ್ತಲ್ಲ, ತಣ್ಣಂದು ಏನಾರ ತಿನ್ನಬೇಕು, ಕುಡ್ಬೇಕು ಅನ್ಸದ. ಬ್ರೆಡ್ ಇದಾವೆ, ಬ್ರೆಡ್ ಇದಾವೆ. ಅದಕ್ಕೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಪಲ್ಯ ಇದೆ, ಕ್ಯಾಬೇಜ್ ಪಲ್ಯ. ಮತ್ತು ಅದಕ್ಕೆ ಸ್ನ್ಯಾಕ್ಸ್ಗೆ ಏನಿದೆ, ಸ್ನ್ಯಾಕ್ಸ್ಗೆ ರೆಡಿ ಮಾಡಬೇಕಂತ ನಮ್ಮ ಮನೆಯವರಿಗೆ. ತುಪ್ಪ ತೊಗೊಂಡಿದ್ದೀನಿ, ಕ್ಯಾಬೇಜ್ ಪಲ್ಯ, ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತೀನಿ. ಬೆಲ್ಲ ಅಲ್ಲ, ಪಲ್ಯ ಐತೆ, ಅದು ಕ್ಯಾಬೇಜ್ ಪಲ್ಯ. ಹಾಂ, ಬೆಲ್ಲ ಇಲ್ಲ. ತುಪ್ಪ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಆಯ್ತು.
ಸಾಯಂಕಾಲಕ್ಕೆ ಏನಾದ್ರು ಬೇಕೇ ಬೇಕು ತಿನ್ನೋಕ್ಕೆ ಸ್ನ್ಯಾಕ್ಸ್ ಅಂತ. ಹಾಗಾಗಿ ಬ್ರೆಡ್ ಇದ್ದವು, ಹಂಗಾಗಿ ರೆಡಿ ಮಾಡ್ತಾಯಿದ್ದೀನಿ. ಏನು ಹಾಂ ಚಡೆ ನೋಡ ಆಯ್ತಾಯ್ತು. ಅಮ್ಮ ಹೇಳ್ತಾ ಇದ್ದಾರೆ. ಹಾಂ ಟೀ ಮಾಡಿದ್ದೀವಿ, ಬಿಸಿ ಮಾಡೋಕ್ಕೆ. ಚಮಚದ ಈ ಥರ ಕಟ್ ಮಾಡಿ ನೋಡಿರಿ, ನಮ್ಮ ಮನೆಯವರಿಗೆ ಸ್ನ್ಯಾಕ್ಸ್ ರೆಡಿ ಮಾಡಿ ಆಯಿತು. ಕೊಡಬೇಕು. ಕೊಡಕ್ಕೆ ಹೋಗ್ತಾಯಿದ್ವಿ. ಮನೆಯವರು ಸ್ನ್ಯಾಕ್ಸ್ ತಿಂತಾಯಿದ್ದಾರೆ ನೋಡಿ. ಇವರು ನಮ್ಮ ಮನೆಯವ್ರ ಅತ್ತೆ, ನನಗೆ ಕಕ್ಕಿ ಆಗಬೇಕು, ಊರ್ಲಿಂದ ಬಂದಿದ್ದಾರೆ. ಮಾತಾಡ್ಕೋತ ಕೂತಿದ್ರು, ಚಹಾ ಹಾಗೆ ಸ್ನ್ಯಾಕ್ಸ್ ತಿಂತಾಯಿದ್ದಾರೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.